ಎಲ್ರಿಗೂ ಗುಡ್ ಮಾರ್ನಿಂಗ್. ನಾನು ನಿಮ್ಮ ಸೀಮಾ ರಂಜು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೂ ಯಾರೆಲ್ಲ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟು ದಿನ ನಾನೊಂದು ವಿಷಯಕ್ಕೋಸ್ಕರ ಕಾಯ್ತಿದ್ದೆ, ಅದು ಬಂದಾದ್ಮೇಲೆ ಅಡುಗೆ ಚೆನ್ನಾಗಿ ಮಾಡ್ತೀನಿ ಹಾಗೆ ಹೀಗೆ ಅಂತ. ಇವಾಗ ಅದು ಬಂದಿದೆ, ಅದನ್ನ ಇವಾಗ ಓಪನ್ ಮಾಡಿ ತೋರಿಸ್ತೀನಿ. ಎಸ್, ಫೈನಲಿ ಬಂದಿದೆ. ಇವಾಗ ನಾವು ಅದನ್ನ ಓಪನ್ ಮಾಡೋಣ. ಇದಕ್ಕೋಸ್ಕರ ಎಷ್ಟು ದಿನ ಕಾಯ್ತಾ ಇದ್ದಿದ್ದು. ಇವಾಗ ಇದು ಬಂದಿದೆ, ಏನ್ ಮಾಡ್ತಿದ್ದೀವಿ. ಇದು ಬಂದು ಜ್ಯೂಸ್ ಮೇಕರ್. ಇದ್ರದ್ದು ಕ್ಯಾಪ್ ಇದೆ, ಚೆನ್ನಾಗೇ ಇದೆ. ಜ್ಯೂಸ್ ಮೇಕರ್. ನೆಕ್ಸ್ಟ್ 3 ಜಾರ್ಸ್ ಇದೆ ಇದರಲ್ಲಿ. ಇದು ಸ್ಮಾಲ್, ಇದು ಮೀಡಿಯಂ, ಲಾರ್ಜ್ ಒನ್ ಆಂಟಿಡಿಯಾ ಸ್ಟೇನ್ಲೆಸ್ ಸ್ಟೀಲ್. ಪರವಾಗಿಲ್ಲ, ಚೆನ್ನಾಗೇ ಇದೆ. ಮೀಡಿಯಂ, ಇದು ಚಿಕ್ಕದು. ಕಲರ್ ಎಲ್ಲ ಎಷ್ಟು ಕ್ಯೂಟ್ ಆಗಿದೆ ಅಲ್ಲ. ದ ಮೇನ್ ಥಿಂಗ್ ಇದು ಮಿಕ್ಸಿ. ನಂಗೆ ಆಕ್ಚುಲಿ ಇದ್ರಲ್ಲಿ ನನಗೆ ತುಂಬಾ ಇಷ್ಟ ಆಗಿದೆ ಇದ್ರ ಡಿಸೈನ್ಸ್. ನಾನು ಮೊನ್ನೆ ಸಿಟಿಗೆ ಹೋದಾಗ್ಲೂ ಹೇಳಿದ್ದೆ, ನಾನು ಸುಮಾರು ಮಿಕ್ಸಿ ಜಾರ್ಗಳು ನೋಡಿದೆ ಅಂತ. ಸೇಮ್ ಎಕ್ಸಾಕ್ಟ್ ಡಿಸೈನು ನಂಗೆ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಯ್ತು. ನಾನು ಇದೊಂದನ್ನೇ ಇಟ್ಕೊಂಡು ನಿಂತಿದ್ದೀನಿ, ನಂಗೆ ಇದು ಬೇಕು ಅಂತ. ಬಟ್ ಇದು ಬಂದು ಎಷ್ಟಿತ್ತು ಅಂದ್ರೆ ಅಲ್ಲಿ ಅಂದ್ರೆ ಅದು ಬಂದು ಪ್ರೀತಿ ಅಂದ್ರೆ ಕಂಪ್ನಿದದು. ಸೊ ಅದು ಬಂದು ಇಲ್ಲ ಅಂದ್ರೆ 2000 ಚೇಂಜ್ ಸಮಥಿಂಗ್ ಏನೋ ಇತ್ತು. ಬಟ್ ಅದ್ರಲ್ಲಿ ಬರ್ತಾ ಇದ್ದಿದ್ದು 2 ಜಾರ್ಸ್ ಅಷ್ಟೇ. ಇದರಲ್ಲಿ 4 ಜಾರ್. ಇದು ಬಂದು 1347 ಸಮಥಿಂಗ್ ಏನೋ ಇದೆ. ಚೆನ್ನಾಗಿದೆ ಆಕ್ಚುಲಿ. ಇದ್ರ ಕಲರ್ ಆಗಿರ್ಲಿ, ಇದ್ರದ್ದು ಡಿಸೈನ್ಸ್ ಆಗಿರ್ಲಿ, ಅಂಡ್ ಈ ಜ್ಯೂಸ್ ಮೇಕರ್ ಆಗಿರ್ಲಿ, ನೋಡಕ್ಕೆ ಒಂಥರ ಖುಷಿ ಆಗ್ತಿದೆ. ಇನ್ನು ನಾನು ಇದನ್ನ ಯೂಸ್ ಮಾಡಿಲ್ಲ. ಇದನ್ನ ಯೂಸ್ ಮಾಡಾದ್ಮೇಲೆ ಗೊತ್ತಾಗುತ್ತೆ ಇದು ಹೇಗೆ ಏನು ಎಂತ ಅಂತ. ಅಲ್ಲಿವರೆಗೂ ಕಾಯ್ಬೇಕು, ನೋಡೋಣ. ಹಾಳಾಗೋದ್ರೆ ಸಾಕು ಅನ್ನೋದಷ್ಟೇ. ಇಷ್ಟು ಕ್ಯೂಟ್ ಆಗಿ ಕಾಣ್ತಾ ಇದೆ ಅಲ್ಲ. ನೈಸ್. ಕೊನೆಗೂ ಮನೆಗೆ ಒಂದು ಮಿಕ್ಸಿ ಜಾರ್ ಬಂದಿದೆ. ಇವಾಗ ನಾಳೆಯಿಂದ ಅಡಿಗೆ ಮಾಡೋಣ. ಅದಕ್ಕಿಂತ ಮುಂಚೆ ಇವನ್ನೆಲ್ಲ ತೊಳಿಬೇಕು. ಪೂಜೆ ಮಾಡಬೇಕು ಅಂತ ಹೇಳ್ತಾರೆ ಹೊಸದಾಗಿ ಯಾವುದಾದೊಂದು ಪದಾರ್ಥ ಬಂದಾಗ. ಅಟ್ಲೀಸ್ಟ್ ಎಲೆಕ್ಟ್ರಿಕ್ ಐಟಮ್ಸ್ ಅಲ್ಲ, ಇವನ್ನೆಲ್ಲ ನಾನು ಅರೇಂಜ್ ಮಾಡಿ ನಾಳೆಯಿಂದ ನನ್ನ ಡ್ರೈ ಫ್ರೂಟ್ ಜ್ಯೂಸ್ ಆಗಿರಲಿ, ಬೀಟ್ರೂಟ್ ಜ್ಯೂಸ್ ಆಗಿರಲಿ, ಇವನ್ನೆಲ್ಲ ಕಂಟಿನ್ಯೂ ಮಾಡ್ತೀನಿ. ಎಸ್, ಇದು ಇವತ್ತಿಗೆ ಫಿನಿಶ್. ಇಷ್ಟು ದಿನ ಬರಲಿ ಹಂಗೆ ಅಡುಗೆ ಮಾಡ್ತೀನಿ, ಹಿಂಗೆ ಅಡುಗೆ ಮಾಡ್ತೀನಿ, ಈ ಥರ ಮಾಡ್ತೀನಿ, ಆ ಥರ ಮಾಡ್ತೀನಿ ಅಂತ ಎಲ್ಲ ಹೇಳ್ತಾ ಇದ್ದೆ. ಸ್ವಲ್ಪ ಟೈಮ್ ಕೊಟ್ಬಿಟ್ಟು ಯಾವ್ಯಾವ ಥರ ಕುಕ್ ಮಾಡ್ಬೋದು ವೀಕ್ಲಿಲಿ, ಆ್ಯಂಡ್ ನನಗೆ ಕನ್ವೀನಿಯೆಂಟ್ ಆಗೋ ಥರ, ನನ್ನ ಟೈಮಿಗೆ ಅಡ್ಜಸ್ಟ್ ಆಗೋ ಥರ, ಬೇಗ ಆಗೋ ಥರ. ಸೊ ಆ ಥರ ಮಾಡಿ ಬರೆದಿಟ್ಕೊಂಡು ನಾಳೆಯಿಂದ ಅದನ್ನು ನಾನು ಕಂಟಿನ್ಯೂ ಮಾಡಬೇಕು. ಐ ಹೋಪ್ ನಿಮಗೂ ಇದು ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇದು ಬಂದು 1404 ಜಾರ್ ಬಂದಿದೆ. ಬಟ್ ನಾನು ಎಲ್ಲಿ ತಗೊಂಡೆ ಏನು ಮಾಡಿದೆ ಅಂತ ಇವಾಗಲೇ ಹೇಳಲ್ಲ. ಇಫ್ ಇನ್ ಕೇಸ್ ಇದು ನಾನು ಯೂಸ್ ಮಾಡಾದ್ಮೇಲೆ ಏನಾದರೂ ಚೆನ್ನಾಗಿ ರಿಸಲ್ಟ್ ಬಂತು ಅಂತಂದರೆ ಖಂಡಿತವಾಗ್ಲೂ ನೆಕ್ಸ್ಟ್ ವಿಡಿಯೋದಲ್ಲಿ
ನಾನು ನಿಮ್ಗೆ ಅದೆಲ್ಲಿ ತಗೊಂಡೆ ಅನ್ನೋದನ್ನ ಹೇಳ್ತೀನಿ. ಆಮೇಲೆ ನಾನು ತಗೊಂಡು ಅದೇನಾದ್ರು ಹಾಳಾಗೋಯ್ತು ಅಂತ ಅಂದಮೇಲೆ ನೀವು ಅದನ್ನ ತಗೊಂಡು ಹಾಳಾಗಬಾರ್ದಲ್ವಾ, ಅದಕ್ಕೋಸ್ಕರ. ಈಗ ನಾವು ಬಿಸಿನೀರು ಕುಡಿಯೋಣ. ಬಿಸಿನೀರು ಕುಡಿದ್ಬಿಟ್ಟು ಒಂದು ಸ್ವಲ್ಪ ಇವತ್ತು ವರ್ಕೌಟ್ ಮಾಡೋದು ಬೇಡ, ಲೈಟಾಗಿ ಸ್ವಲ್ಪ ಧ್ಯಾನ ಆಗಿರಲಿ ಆ್ಯಂಡ್ ಲೈಟಾಗಿ ಬಾಡಿ ಮೂಮೆಂಟ್ಸ್ ಮಾಡೋಣ. ಯಾಕಂದರೆ ಆಲ್ರೆಡಿ ನಂಗೆ ಬಾಡಿ ತುಂಬ ಪೇಯ್ನ್ ಆಗ್ತಾಯಿದೆ, ಅದಕ್ಕೋಸ್ಕರ. ನೋಡಿ ಹೊಸ್ದಾಗಿ ಒಂದು ಪಿಂಪಲ್ ಇಲ್ಲೊಂದು ಬಂದಿದೆ ಆ್ಯಂಡ್ ಇಲ್ಲೊಂದಿದೆ ಒಳಗಡೆ, ಬಟ್ ಅದು ಕಾಣ್ತಾ ಇಲ್ಲ, ಒಳಗಡೆನೇ ಪೇಯ್ನ್ ಕೊಡ್ತಾಯಿದೆ. ನೀವು ಪಿಂಪಲ್, ನಂಗೆ ಯೂಶ್ವಲಿ ಪಿಂಪಲ್ಸ್ ಬರೋದು ಒಂದೇ ಟೈಮಲ್ಲಿ, ಅಷ್ಟೇ ಅಷ್ಟೇ. ಲೈಟಾಗಿ ಮನೆ ಒಳಗೇನೆ ಸ್ವಲ್ಪ ನಾವು ಕೆಲವೊಂದು ಆಸನಗಳನ್ನ ಮಾಡೋಣ. ಕೊನೆಗೂ ನನ್ನ ವರ್ಕೌಟ್ ಅಂದರೆ ಇವತ್ತು ಜಾಸ್ತಿನೂ ವರ್ಕೌಟ್ ಮಾಡಲಿಲ್ಲ. ಯಾಕೆ ಅಂತಂದರೆ ಲೈಕ್ ತುಂಬಾ ಬ್ಯಾಕ್ ಪೇಯ್ನ್ ಆಗಿರಲಿ ಆ್ಯಂಡ್ ಲೆಗ್ಸ್ ಪೇಯ್ನ್ ಆಗಿರಲಿ ಇವೆಲ್ಲ ಜಾಸ್ತಿ ಬರ್ತಿತ್ತು. ಸೊ ಹಾಗಾಗಿ ಇವತ್ತು 1-2 ಡೇಸ್ ಜಾಸ್ತಿ ವರ್ಕೌಟ್ ಮಾಡೋದೇನು ಬೇಡ, ಜಸ್ಟ್ ಸಿಂಪಲ್ಲಾಗಿ ಹೀಗೆ ಬಾಡಿನ ಸ್ಟ್ರೆಚ್ ಮಾಡಿದ್ರೆ ಸಾಕು ಅಂತ ಅಂದ್ಕೊಂಡೆ. ಇವಾಗ ರೈಸ್ ರೆಡಿ ಆಗಿದೆ, ಕರ್ಡ್ ತೊಗೊಂಡು ತಿನ್ಕೋತೀನಿ. ಆ್ಯಂಡ್ ಇವಾಗಕ್ಕೆ ಡ್ರೈ ಫ್ರೂಟ್ಸ್ ಮತ್ತು ಮೂಸ್ಲಿ ಇದೆ, ಅದನ್ನು ಇವಾಗ ತಿನ್ಕೋತೀನಿ. ಲೈಟ್ ಫುಡ್ಡಲ್ಲೇ ಮೇಂಟೈನ್ ಮಾಡ್ತೀನಿ. ಇವತ್ತು ಈವ್ನಿಂಗ್ ನಾನು ಬರ್ತಾ ಎಲ್ಲ ಐಟಮ್ಸು ತರ್ತೀನಿ. ಬೀಟ್ರೂಟ್, ಕ್ಯಾರೆಟ್, ನಾನು ಡೈಲಿ ಏನು ಬೀಟ್ರೂಟ್ ಜ್ಯೂಸ್ ಮಾಡ್ಕೋತೀನಿ, ಅದ್ರದ್ದು ಐಟಮ್ಸ್ ತರಬೇಕು. ಆ್ಯಂಡ್ ಇವತ್ತು ನೈಟು ಅಡುಗೆ ಕೂಡ ಮಾಡಬೇಕು ನಾಳೆಗೆ. ಸೊ ಇವತ್ತಿಂದ ಮಿಕ್ಸಿ ಬಂದಿರೋದ್ರಿಂದ ಅದನ್ನು ಸ್ವಲ್ಪ ಕ್ಲೀನ್ ಮಾಡಿ ಎಲ್ಲನೂ ಅದಕ್ಕೊಂದು ಸ್ವಲ್ಪ ಪೂಜೆ ಮಾಡಿ ನೆಕ್ಸ್ಟ್ ಅಡುಗೆ ಮಾಡಬೇಕು. ನಾನೇನಾದರೂ ಇಫ್ ಇನ್ ಕೇಸ್ ನೈಟ್ ಏನೇನು ತೊಗೋತೀನಿ ಅನ್ನೋದನ್ನ ವಿಡಿಯೋ ಮಾಡೋಕ್ಕಾದರೆ ಖಂಡಿತವಾಗ್ಲೂ ಮಾಡಿ ನಿಮಗೆ ತೋರಿಸ್ತೀನಿ. ಓಕೆನಾ? ಓಕೆ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ಮತ್ತೆ ನಾಳೆ ಸಿಗುವ. ಬಾಯ್.